ಮಗ ಹೆಂಗೆ ಸ್ಕಿನ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಇದಾಗಿತ್ತು. ಸ್ವಲ್ಪ ಇಲ್ಲಿ ಬಂದ್ಮೇಲೆ 1.5 ವರ್ಷ ಆಯ್ತು, 1.5 ವರ್ಷದಿಂದ ಬರ್ತಾ ಇದ್ವಿ. ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ. ಸ್ವಲ್ಪ ನಮ್ ಬಂದ್ಮೇಲೆ ಒಳ್ಳೇದು ಆಗಿದೆ, ಆರೋಗ್ಯದಲ್ಲಿ ಚೆನ್ನಾಗಿ ಇದಾಗಿದೆ. ಸೊ ನನಗೆ ಬಂದ್ಬಿಟ್ಟು ಚರ್ಮ ಕಾಯಿಲೆ ಇತ್ತು. ಸೊ ಹಾಸ್ಪಿಟಲ್ ತಿರುಗಿ ಸುತ್ತಿ ಎಲ್ಲಾ ದೇವಗಳಲ್ಲಿ ಸುತ್ತಿ ಆರಾಧನೆ ಮಾಡಿ ಪೂಜೆ ಕೈಂಕರ್ಯ ಮಾಡಿ ಎಲ್ಲಾ ಮಾಡಿದೆ. ಸೊ ಇಲ್ಲಿ ನಿವಾರಣೆ ಆಗಿಲ್ಲ. ಸೊ ಕೊನೆಯದಾಗಿ ಭದ್ರಕಾಳಿ ದೇವಾಲಯಕ್ಕೆ ಒಬ್ರು ನನ್ನ ಮಾರ್ಗ ತೋರಿಸಿದ್ರು. ಸೊ ಆ ಮಾರ್ಗದಿಂದ ಎಲ್ಲ ಸಹ 99% ಕ್ಲಿಯರ್ ಆಗಿದೆ. ಚರ್ಮ ರೋಗ ಆಗ್ಲಿ, ನನ್ನ ಬಾಧೆ ಆಗ್ಲಿ, ನನ್ನ ಉಸಿರಾಟ ಕಾಯಿಲೆ ಆಗ್ಲಿ, ಏನೇ ಒಂದು ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಈ ಭದ್ರಕಾಳಿಯ ಮಹಿಮೆಯಿಂದ ಎಲ್ಲವೂ ನಮಗೆ ಒಳ್ಳೆಯದೇ ನಡೀತಾ ಇದೆ. महिमा भासिनी जय काली भद्रकाली. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಮ್ದು ಬಂಡೆ ಬಂಸಂದ್ರ. ನಾವು ದೇವಸ್ಥಾನ ಅರ್ಚಕರು, ಪಂಚಮುಖಿ ಆಂಜನೇಯ ಸ್ವಾಮಿ ಅರ್ಚಕರು. ಮಗ ಹೆಂಗೆ ಸ್ಕಿನ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಇದಾಗಿತ್ತು. ಯಾರೋ ನಮ್ಮ ದೇವಸ್ಥಾನಕ್ಕೆ ಬಂದು ಹೇಳಿದ್ರು, ಹಿಂಗೆ ಬೇರೆ ಕಡೆ ಹೋದ್ರೆ ಇನ್ನು ದೇವಸ್ಥಾನಕ್ಕೆ ಇದಾಗುತ್ತೆ ಅಂತ. ಸ್ವಲ್ಪ ಇಲ್ಲಿ ಬಂದಮೇಲೆ 1.5 ವರ್ಷ ಆಯ್ತು, 1.5 ವರ್ಷದಿಂದ ಬರ್ತಾ ಇದ್ವಿ. ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ. ಸ್ವಲ್ಪ ನಮ್ಮ ಬಂದಮೇಲೂ ಒಳ್ಳೇದು ಆಗಿದೆ, ಆರೋಗ್ಯದಲ್ಲಿ ಚೆನ್ನಾಗಿ ಇದಾಗಿದೆ. ಅದಕ್ಕೆ ಅಯ್ಯಮ್ಮನ ದರ್ಶನಕ್ಕೆ ಬರ್ತಾ ಇರ್ತೀವಿ, ಆವಾಗ ಬಂದು ಹೋಗ್ತಾ ಇರ್ತೀವಿ. ಮಗಂದೇ ಅಯ್ಯಪ್ಪನಿಗೆ ಇದಾಗಿದೆ, ಇದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ 1.5 ವರ್ಷದಿಂದನೂ ಇಲ್ಲಿ ಬಂದಮೇಲೆ ಪರವಾಗಿಲ್ಲ, ಎಲ್ಲ ಕ್ಲಿಯರ್ ಆಯಿತು. ಈ ಥರ ಇದ್ದ ಮಗ ತುಂಬಾ ಹಿಂಸೆಪಟ್ಟೆ, ಎಲ್ಲ ಎಷ್ಟೊಂದು ಹಾಸ್ಪಿಟ್ಲ್ ತೋರಿಸಿ. ಹಾಸ್ಪಿಟ್ಲ್ ಅಂದರೆ ಬೇಜಾನು, ಆಯುರ್ವೇದಿಕ್ಕು ಮತ್ತು ಪ್ರತಿಯೊಂದು ದೇವಸ್ಥಾನ ಹೇಳಿ ದೇವಸ್ಥಾನಗಳೆಲ್ಲ ಹೋಗಿದ್ವಿ, ಆಗ್ತಾ ಇಲ್ಲ. ಆಮೇಲೆ ಯಾರೋ ಬಂದು ಹಿಂಗೆ ಹೇಳಿದ್ರು ದೇವಸ್ಥಾನ ಹತ್ರ, ಹಿಂಗೆ ಬನ್ನಿ ಇಲ್ಲಿ ಬಂದು ಸ್ನಾನ ಮಾಡಿಸ್ಕೊಂಡು ಹೋದರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇದಾಗುತ್ತೆ ಅಂತ. ಬಂದಿದ್ದು ಒಂದು 4 ದಿವಸಕ್ಕೆ ಸ್ವಲ್ಪ ಬೆಟ್ರಾಗಿ ಕಾಣಿಸ್ತು. ಆಮೇಲೆ ಇಲ್ಲಿಂದ ಹೋಗಿ ನಮ್ಮ ಆಂಜನೇಯನಿಗೆ ಅರ್ಕೆ ಕಟ್ಕೊಂಡು ಮತ್ತೆ ನೆಲಮಂಗಲ ಹತ್ರ ದೇವಸ್ಥಾನ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ. ಅದಕ್ಕೂ ಇದಕ್ಕೂ ಎಲ್ಲ ಹೊಂದಾಣಿಕೆ ಹಾಕಿ ಎಲ್ಲ ಕ್ಲಿಯರ್ ಆಗ್ಬಿಡ್ತು ಫುಲ್ ಎಲ್ಲ. 3 ತಿಂಗಳು ಬೆಡ್ ರೆಸ್ಟ್ ಅಲ್ಲೇ ಇದ್ದ. ಉಳಿಯಲ್ಲ ಅಂದ್ಕೊಂಡಿದ್ವಿ, ಇಲ್ಲ ಆಗ್ತಾ ಇಲ್ಲ. ಅಯ್ಯಪ್ಪನ ಅಂದ, ನನ್ನ ಪ್ರಾಣನೇ ಹೋಗುತ್ತೆ, ಇಲ್ಲ ನಾನು ಅಂತ ಅಂದ, ಆಗಲ್ಲ ಅಂದ. ಚೆನ್ನಾಗಿದ್ದಾನೆ. ಸೊ ಜೈ ಶ್ರೀಮನಾರಾಯಣ. ಸೊ ನನ್ನ ಹೆಸರು ಸತೀಶ್ ಬಂದು. ಸೊ ನಾನು ಇರೋದು ಬಂಡೆ ಬಂಸಂದ್ರ, ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರಾಗಿದ್ದೇನೆ. ಸೊ ನನಗೆ ಬಂದ್ಬಿಟ್ಟು ಚರ್ಮ ಕಾಯಿಲೆ ಇತ್ತು. ಸೊ ಚರ್ಮ ಕಾಯಿಲೆ ವಿಧಿವಾಗಿ ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತಿರುಗಿ ಸುತ್ತಿ ಎಲ್ಲ ದೇವಗಳಲ್ಲಿ ಸುತ್ತಿ ಆರಾಧನೆ ಮಾಡಿ ಪೂಜೆ ಕೈಂಕರ್ಯ ಮಾಡಿ ಎಲ್ಲ ಮಾಡಿದೆ. ಸೊ ಇಲ್ಲಿ ನಿವಾರಣೆ ಆಗಿಲ್ಲ. ಸೊ ಕೊನೆಯದಾಗಿ ಭದ್ರಕಾಳಿ ದೇವಾಲಯಕ್ಕೆ ಒಬ್ಬರು ನಂಗೆ ಮಾರ್ಗ ತೋರಿಸಿದ್ರು. ಸೊ ಆ ಮಾರ್ಗದಿಂದ ಫಸ್ಟ್ ವಾರ ದೀಪ ಹಚ್ಚೋ ಮೂಲಕ 7 ವಾರ ಮೂಲಕ ದೀಪ ಹಚ್ಚಿ ಸ್ವಾಮಿಗೆ ಸೇರಿಸಿ ಪೂಜೆಯನ್ನು ಸಲ್ಲಿಸಿ 7 ವಾರ ತೀರ್ಥಸ್ನಾನವನ್ನು ಮಾಡಿ ಪದೇ ತಿಂಗಳಿಗೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಆ ಸ್ವಾಮಿಯ ದರ್ಶನ ಮಾಡಿದ ಮೇಲೆ ನಮಗೆ ಪುನಃ ಎಲ್ಲ ಸಹ 99% ಕ್ಲಿಯರ್ ಆಗಿದೆ. ಚರ್ಮ ರೋಗ ಆಗಲಿ, ನನ್ನ ಬಾಧೆ ಆಗಲಿ, ನನ್ನ ಉಸಿರಾಟ ಕಾಯಿಲೆ ಆಗಲಿ, ಏನೇ ಒಂದು ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಈ ಭದ್ರಕಾಳಿಯ ಮಹಿಮೆಯಿಂದ ಎಲ್ಲವೂ ನಮಗೆ ಒಳ್ಳೆಯದೇ ನಡೀತಾ ಇದೆ. ಈಗಲೂ ಸಹ ಮಾರ್ಗ ನನಗೆ ಈ ತೋರಿಸಿದ ಮೇಲೆ ನನಗೆ ಒಳ್ಳೆ ಮಾರ್ಗ, ಒಳ್ಳೆ ದಾರಿ, ಒಳ್ಳೆ ಪೂಜೆ ಕೈಂಕರ್ಯ ಈಗೂ ಸಹ ನಾನು ಗೆಟ್ಟಿಗಿದ್ದೀನಿ ಅಂದರೆ ಈ ಭದ್ರಕಾಳಿ ಅಮ್ಮನ ಮೂಲಕನೇ. ಸೊ ಎಲ್ಲರೂ ಸಹ ಈ ಭದ್ರಕಾಳಿ ಅಮ್ಮನ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥ, ನಿಮ್ಮ ಕಾಯಿಲೆ, ನಿಮ್ಮ ಆರೋಗ್ಯ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಆಲ್ಮೋಸ್ಟು ಎಲ್ಲಂತಿಲ್ಲ, ಬೆಂಗಳೂರು, ಮಂಡ್ಯ, ಮೈಸೂರು ಎಲ್ಲ ಕಡೆ ಆಗಿದೆ, ಎಲ್ಲ ಕಡೆ ಸುಮಾರು ಖರ್ಚಾಗಿದೆ. ಸೊ ಹೇಳೋಕ್ಕಾಗಲ್ಲ, ಖರ್ಚಿಂದ ಚಿಕ್ಕ ಖರ್ಚಲ್ಲ, ಹಾಸ್ಪಿಟ್ಲ್ ಅಂದರೆ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಸ್ಕಿನ್ ಪ್ರಾಬ್ಲಮ್ ಅಂದರೆ 1,00,000 ಎಲ್ಲ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಸುತ್ತ ಮೇಲೆ ಈ ದೇವಸ್ಥಾನಗಳು ಸುತ್ತೋರ ಮೂಲಕ ನನಗೆ ಲಾಸ್ಟ್ ಈಗ ಈ ಒಂದು ಮೂಲಕ ಈ ದೇವಸ್ಥಾನ ಸಿಕ್ಕಿದ್ದು. ಸೊ ಈ ದೇವಸ್ಥಾನ ಮೂಲಕ ನಾನು ನಿವಾರಣೆ ಆಗಿದ್ದೆ. ಮಾಡಿದ್ರೆ ಒಂದು 7 ವಾರ ದೀಪ ಹಚ್ಚೋಕ್ಕೆ ಮೂಲಕ, ಅಂದರೆ ಮೊದಲೇ 3 ವಾರ ಕುಂಬಳಕಾಯಿ ದೀಪ ಹಚ್ಚ,
ಆಮೇಲೆ ನೆಕ್ಸ್ಟ್ 3 ವಾರ ಬಂದ್ಬಿಟ್ಟು ಬೆಲ್ಲದಾರತಿ ಮಾಡಿದೆ. ಅದಾದ ನಂತರ ತೀರ್ಥಸ್ಥಾನ ಪ್ರತಿ ವಾರ ಬಂದಾಗೂ ತೀರ್ಥಸ್ಥಾನ ಮಾಡ್ತಾ ಇದ್ದೆ. ಸೊ ಎಲ್ಲ ಮೂಲಕ ನಂಗೆ ಕಾಯಿಲೆ ಕ್ಲಿಯರ್ ಆಯಿತು. ನಾವು RR ನಗರದಿಂದ ಬರ್ತಾ ಇರೋದು. ಆಗಲೇ 1 ವರ್ಷದಿಂದ ಬರ್ತಾ ಇದ್ವಿ. ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು. ಈ ತಾಯಿ ಸನ್ನಿಧಾನಕ್ಕೆ ಬಂದೋದ್ರಿಂದ ನಮಗೆ ಎಲ್ಲ ಯಾವ ತೊಂದರೆನೂ ಇಲ್ಲ, ಯಾವ ತಾಪತ್ರೆ ಇಲ್ಲ. ಎಲ್ಲ ಒಂದೊಂದಾಗಿ ಕ್ಲಿಯರ್ ಮಾಡಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ಕೇಳಿಕೊಂಡು ಎಲ್ಲ ಅಡ್ರೆಸ್ ತಿಳ್ಕೊಂಡು ಕೇಳ್ಕೊಂಡು ಬಂದಮೇಲೆ ಇಲ್ಲೆಲ್ಲ ಕೇಳಿಕೊಂಡು ಆಮೇಲೆ ಬೂದ್ಗುಂಬಳಕಾಯಿ ದೀಪ ಹಚ್ಚಕ್ಕೆ ಹೇಳಿದ್ರು. 3 ವಾರ ಬೂದ್ಗುಂಬಳಕಾಯಿ ದೀಪ ಹಚ್ಚಿದೆ. ಆಮೇಲೆ 3 ವಾರ ಸ್ನಾನನೂ ಮಾಡಿ ಹೋದೆ. ಆಮೇಲೆ ಮತ್ತೆ ಇದು ಬೆಲ್ಲದ ದೀಪ ಹಚ್ಚಿದೆ, ನಿಂಬೆಹಣ್ಣು ದೀಪ ಹಚ್ಚಿದೆ. ನನಗೆ ಸುಮಾರು ಇಲ್ಲಿ ವರ್ಷದಲ್ಲಿ ಇದ್ದಿದ್ದ ಕಷ್ಟ ಇವಾಗಿಲ್ಲ. ಎಲ್ಲ ಸ್ವಲ್ಪ ತಾಯಿ ಎಲ್ಲರನ್ನೂ ಪರಿಹಾರ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪಗಳು ಇದ್ದಾವೆ, ಅದನ್ನು ಆ ತಾಯಿ ನೆರವೇರಿಸ್ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರೇ ಆಗಲಿ ಯೂಟ್ಯೂಬ್ ನೋಡ್ತಾರೋ ಈ ತಾಯಿ ಸನ್ನಿಧಾನಕ್ಕೆ ಬಂದು ಅವ್ರ ಕಷ್ಟ ಏನೇ ಇದ್ದರೂ ತಾಯಿ ಹತ್ರ ಹೇಳಿ ಪರಿಹಾರ ಮಾಡ್ಕೊಳ್ಳಿ ಅಂತ ಎಲ್ಲರೂ ನಾನು ಕೇಳ್ಕೊಳ್ತೀನಿ. ಸುಮಾರು ಕಷ್ಟ ಇದೆ. ಈಗ ನಮ್ಮ ಮಗನ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ತಾಯಿ ಕಾಣಿಕೆನೂ ಕಟ್ಟಿದ್ದೀನಿ. ನಾನು ಅವತ್ತು ಕಣ್ಣೀರು ಹಾಕ್ಕೊಂಡೇ ಬಂದೆ. ನಾನು ಈ ತಾಯಿ ಸನ್ನಿಧಾನಕ್ಕೆ ಬಂದೆ. ಅವತ್ತಿದ್ದಿದ್ದ ಕಷ್ಟ ನನಗಿಲ್ಲ. ನಾನು ಗುರುಗಳನ್ನೂ ಭೇಟಿ ಮಾಡಿದೆ. ಗುರುಗಳು ಏನೋ ಪರಿಹಾರ ಹೇಳಿದ್ರು, ಅದರಂತೆ ನಾನು ಮಾಡಿದೆ. ಎಲ್ಲ ನಮಗೆಲ್ಲ ಒಳ್ಳೇದಾಗಿದೆ. ಆ ತಾಯಿ ದಯೆ ಕೃಪೆಯಿಂದ ಎಲ್ಲ ಒಳ್ಳೇದಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ತಾಯಿ ಆಶೀರ್ವಾದ ತಗೊಳ್ಳಿ, ಆ ತಾಯಿ ಸನ್ನಿಧಾನಕ್ಕೆ ಬಂದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ತೆ, ನಾವು ನರಸಾಪುರದಿಂದ ಬಂದಿರೋದು. ನಾವು ಇದು ಫಸ್ಟ್ ವಾರ ಬಂದಿರೋದು. ನಮ್ಗೆ ದೇವಸ್ಥಾನ ಹೆಂಗ್ ಗೊತ್ತಾಯ್ತಂದ್ರೆ ನಮ್ಮ ಮನೆ ಹತ್ರ ಯಾರೋ ಆಂಟಿ ಹೇಳಿದ್ರು, ಇಲ್ಲಿ ಬಂದ್ರೆ ನಂಬಿರೋ ದೇವ್ರು ನಂಬ್ಕೊಂಡ್ ಬಂದ್ರೆ ಆಗೋ ಕೆಲಸ ಅಂತ ಆಗುತ್ತೆ, ನೀವೇನ್ ಅನ್ಕೊಂಡಿದಿರೋ ಅದಾಗುತ್ತೆ ಅಂತ ಹೇಳಿದ್ದಾರೆ. 5 ವಾರ ಬಂದು ಇಲ್ಲಿ ತಾಯಿಗೆ 3 ವಾರ ಕುಂಬಳಕಾಯಿ ದೀಪ ಹಚ್ಚಿ, 4ನೇ ವಾರ ನಿಂಬೆಹಣ್ಣು ದೀಪ ಹಚ್ಚಿ, 5ನೇ ವಾರ ಬೆಲ್ಲದ ದೀಪ ಹಚ್ಚಿದ್ರೆ ಅನ್ಕೊಂಡಿರೋದಾಗುತ್ತೆ ಅಂತ ಹೇಳಿದ್ದಾರೆ. 3 ವಾರ ಆದ್ಮೇಲೆ ಇಲ್ಲಿ ದೇವರನ್ನ ತಲೆ ಮೇಲೆ ಇಟ್ಟು ನೀರಟ್ತಾರೆ. ಅದಟ್ಟಿ ಮಾಡ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ನಾವು ನಂಬಿದಿರಿ. ಫಸ್ಟ್ ವಾರ ಬಂದಿರೋದು, ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಬಂದಿದ್ದೀರಿ. ತಾಯಿ ನೋಡಿದ ತಕ್ಷಣ ಎಲ್ಲರಿಗೂ ಒಂಥರ ಅನ್ಸುತ್ತಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಅಮ್ಮನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಂಗೆ ದೇವ್ರು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.